ಆರೋಪ ಪ್ರತ್ಯಾರೋಪಗಳ ಮೇಲೆ ಕೇಳಿ ಬರ್ತಾ ಇದ್ದಾವೆ. ಆ ಆರೋಪ ಪ್ರತ್ಯಾರೋಪಗಳಿದ್ದರು ಏನೂ ಇದ್ದರು, ಈಗೇನು ಡೆವಲಪ್ಮೆಂಟ್ ಆಗ್ತಿದೆ ವಾಸ್ತವವಾಗಿ ಅದು ಮುಖ್ಯ ಆಗ್ತದೆ. ಆ ದಿಶೆಯಲ್ಲಿ ವಿಚಾರ ಮಾಡಿದಾಗ ಕತ್ತಿಯವರು ವಿಶೇಷವಾಗಿ ಏನಪ್ಪ ಅಂತಂದ್ರೆ ಇಲ್ಲೇ ತಮ್ಮ ಭಾಗದಲ್ಲೇ ಡೆವಲಪ್ಮೆಂಟ್ ಮಾಡೋ ಜೊತೆಗೆ ಈ ಭಾಗದ ಇನ್ನೂ ಡೆವಲಪ್ಮೆಂಟ್ ಏನು ಆಗಬೇಕೈತೆ ಅನ್ನೋದನ್ನು ಹೇಳುವಂಥ ಕೆಲಸ ಸಹಿತ ಮಾಡ್ತಾ ಇದ್ದಾರೆ ಅನ್ನೋಂಥ ಸುದ್ದಿಗಳಿದ್ದಾವೆ. ಒಟ್ಟಾರೆಯಾಗಿ ಈ ಭಾಗದಲ್ಲಿ ಹುಕ್ಕೇರಿ ಮತ್ತು ಯಮಕಂಬಳ್ಳಿ ಪ್ಲಸ್ ಗೋಕಾಕ್ ಮತ್ತು ಅರಬಾವಿ ಕ್ಷೇತ್ರದಲ್ಲೇ ವಿಶೇಷವಾಗಿ ಈ ಕತ್ತಿ ಮತ್ತು ಜಾರಕಿಹೊಳಿಯವರ ಒಂದು ಏರಾಟ, ಅದು ತಮ್ಮ ರಾಜಕೀಯ ಡೆವಲಪ್ಮೆಂಟ್ ಮಾಡ್ಕೋಬೇಕು, ಪ್ರತಿಸ್ಪರ್ಧಿಗಳಕ್ಕಿಂತ ನಾವು ಜೋರಾಗಿ ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋಂಥ ಒಂದು ಸ್ಪರ್ಧಾತ್ಮಕವಾದ ಮನೋಭಾವನೆ ಬೆಳೀತಾ ಇರೋದು ಒಳ್ಳೆಯ ಲಕ್ಷಣ, ಒಳ್ಳೆಯ ಡೆವಲಪ್ಮೆಂಟ್ ಈ ಎರಡೂ ಭಾಗಗಳಿಗೆ ಗೋಕಾಕ್ ಮತ್ತು ಅರಬಾವಿ, ಅದೇ ಕಾಲಕ್ಕೆ ಯಮಕಂಬಳ್ಳಿ ಮತ್ತು ಹುಕ್ಕೇರಿ ಭಾಗ ಅಲ್ಲಿ ಜನಕ್ಕೆ ಒಂದು ಒಳ್ಳೆಯ ಆಡಳಿತ ಸಿಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಅಲ್ಲಿ ನಾಯಕರು ಸ್ವತಃ ಬಂದು ಜನರಿಗೆ ಭೇಟಿಯಾಗಿ ಸಮಸ್ಯೆಗಳನ್ನು ಕೇಳುವಂಥ ವಿಧಾನ ನಿಧಾನಕ್ಕೆ ಹೆಚ್ಚಾಗ್ತಾ ನಡೆದು ಈ ಡೆವಲಪ್ಮೆಂಟ್ನಿಂದಾಗಿ ಸಹಜವಾಗಿನ ಒಳ್ಳೆಯ ಆಡಳಿತ ಸಿಗ್ಬೋದು ಅಂತೇಳಿ ಜನಸಾಮಾನ್ಯರು ಆಸೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದು ಪ್ರಜಾಪ್ರಭುತ್ವದಲ್ಲಿ ಜನರ ಡೆವಲಪ್ಮೆಂಟ್ ಆಗಬೇಕಾಗಿರ್ತದೆ. ಅದು ಆಗಬೇಕಾಗಿತ್ತಂದ್ರೆ ನಾಯಕ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾಗ್ತದೆ. ಇವತ್ತು ಈ ಭಾಗಗಳಲ್ಲಿ ತಮ್ಮ ಕುಟುಂಬ ರಾಜಕಾರಣ ಅನ್ರಿ ಏನೂ ಅನ್ರಿ ತಾವು ಬೆಳೆಸಲುವಾಗಿ ಒಂದು ಒಳ್ಳೆಯ ಕೆಲಸ ಮಾಡುವಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ತಾ ಇದ್ದಾರೆ ಎರಡೂ ಕಡೆಯವರು. ಅದರಿಂದಾಗಿ ಈ ಭಾಗದಲ್ಲೇ ಒಳ್ಳೆಯ ಡೆವಲಪ್ಮೆಂಟ್ಗಳಾಗುವ ಎಲ್ಲ ಅವಕಾಶ ಕಾಣ್ತಾ ಇದ್ದಾವೆ. ಹೀಗಾಗಿ ಇವತ್ತು ನಮ್ಮ ರಮೇಶ್ ಕತ್ತಿ ವರ್ಸಸ್ ಸತೀಶ್ ಜಾರಕಿಹೊಳಿ ಅವರ ಈ ಎರಡೂ ಕ್ಷೇತ್ರಗಳಲ್ಲೇ ಈ ಕೆಲಸಗಳಾಗ್ತಾ ಇದ್ದಾವೆ ಅನ್ನೋದಕ್ಕೆ ಅಲ್ಲಿ ನಡೀತಿರುವಂಥ ಕಾರ್ಯಕ್ರಮಗಳ ಸಾಕ್ಷಿ ಅಂತ ಹೇಳ್ತಾ ಇನ್ನೂ ಜೋರಾಗಿ ಆಗಬೇಕಾಗಿದೆ. ಅದು ಮುಂದಿನ ದಿನದಲ್ಲಿ ಆಗ್ಬೋದು ಅನ್ನೋಂಥ ಆಶಾವಾದ ಇಟ್ಟುಕೊಂಡ ರಮೇಶ್ ಕತ್ತಿ ಅವರು ಹೇಳಿದಂಥ ದ್ವೇಷ ರಾಜಕಾರಣ ಮಾಡೋಕ್ಕಿಂತಲೂ ಜನಸೇವೆಯ ರಾಜಕಾರಣ ಮಾಡಿದರೆ ಹೆಚ್ಚು ಕಾಲಗಳು ನಾವು ರಾಜಕೀಯದಲ್ಲೇ ಒಬ್ಬ ನಾಯಕರೇ ಉಳಿಲಿಕ್ಕೆ ಸಾಧ್ಯತೆ ಇಲ್ಲತ್ತಪ್ಪ ಅಂತಂದ್ರೆ ನಾಯಕತ್ವ ಗಾಯಬಾಗುವಂಥ ಎಲ್ಲ ಲಕ್ಷಣಗಳು ಇದ್ದಾವೆ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬೇಡಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯದು ಸತ್ಯದ ಕೈಗಳಲ್ಲಿ ವಂದನೆಗಳು.